ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮನಸ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ. ನಾನಿವತ್ತು ಬಾಸ್ಮತಿ ರೈಸಿಂದ ದಮ್ ಬಿರಿಯಾನಿ ಮಾಡೋಣ ಡಿಫ್ರೆಂಟ್ ಆಗಿ ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಅರ್ಧ ಕೆಜಿ ಆಗಷ್ಟು ಬಾಸ್ಮತಿ ರೈಸು ನೀರು ಹಾಕಿ ನೆನ್ಸಕ್ಕೆ ಇಟ್ಟಿದ್ದೀನಿ. ಒಂದು ಸೈಡು ಚಿಕನ್ ಕಬಾಬ್ ಥರ ಕಲಿಸ್ಕೊಂಡು ಒಂದು ರೌಂಡ್ ಮಾತ್ರ ನಾನು ಫ್ರೈ ಮಾಡ್ಕೊತೀನಿ ಚಿಕನ್ನು. ಆಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಒಂದು 200 ಗ್ರಾಮ್ ಆಗಷ್ಟು ಎಣ್ಣೆ ಹಾಕಿ ಒಂದು 2 ಈರುಳ್ಳಿ ಚೆನ್ನಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ರೋಸ್ಟ್ ಆದ ನಂತರ ಒಂದು 2 ಸ್ಟಾರ್ ಮೊಗ್ಗು, ಒಂದು ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಸೋಂಪು, ಒಂದು 4-5 ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಾಕಿದ್ದೀನಿ. ಒಂದು 2-3 ಪಲಾವ್ ಎಲೆ, ಒಂದು 2-3 ಏಲಕ್ಕಿಕಾಯಿ ಹಾಕಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು. ರೋಸ್ಟ್ ಆಗಿದ ನಂತರ ಈಗ ನಾನು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಅರಿಶಿನ ಹಾಕಿದ ನಂತರ ನಾನು ಇವಾಗ 3 ಟೊಮೊಟೊ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಟೊಮೊಟೊನ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ. ರೋಸ್ಟ್ ಆಗಿದ ನಂತರ ಸ್ವಲ್ಪ ತಿರುಗಿ ಕೊಡಬೇಕು. ತಿರುಗಿ ಕೊಟ್ಟ ನಂತರ ಎಲ್ಲನೂ ಮಿಕ್ಸ್ ಆಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆಗಿದ ನಂತರ ಈಗ ಚಿಕನ್ನು ಮತ್ತು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ರೌಂಡ್ ಮಾತ್ರ. ಅಷ್ಟೊಂದೇನು ಜಾಸ್ತಿ ಬೇಯಿಸೋಷ್ಟಿಲ್ಲ, ಎಣ್ಣೆಯಲ್ಲಿ ಸುಮ್ಮನೆ ಬೇಯಿಸ್ಕೊಬೇಕು. ಈಗ ಒಂದು 4 ಹಸಿಮೆಣಸಿನ್ಕಾಯಿ, 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಕೊತ್ತಂಬರಿ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಒಂದು ರೌಂಡ್ ಹಾಕ್ಕೊಂಡು ಪೇಸ್ಟ್ ಥರ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಕೊಬ್ಬರಿ ಎಲ್ಲ ರುಬ್ಬಾಕ್ತಿರ ಮಾಡಬೇಕು ಸಿಂಪಲ್ಲಾಗಿ ಅಂತಾನೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಮಸಾಲೆ ಜಾಸ್ತಿ ಏನು ರುಬ್ಬಾಗ್ತಾ ಇಲ್ಲ. ಈ ಥರ ಮಾಡೋದ್ರಿಂದ ತುಂಬ ಬೇಗನಾಗುತ್ತೆ, ಚೆನ್ನಾಗಿ ಇರುತ್ತೆ, ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿ, ಬಿರಿಯಾನಿ ಪೌಡ್ರು ಒಂದು ಅರ್ಧ ಪಾಕಿಸ್ಟಷ್ಟು ನಾನು ಹಾಕ್ತಾ ಇದ್ದೀನಿ. ಈಗ ಬಿರಿಯಾನಿ ಪೌಡ್ರು ಹಾಕಿದ ನಂತರ ನಾನು ಅಚ್ಕಾರದ ಪುಡಿ ಅದು ತೋರಿಸಿಲ್ಲ ನಿಮ್ಗೆ ಹಾಕಿರೋದು. 1 ಸ್ಪೂನ್ ಆಗಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕಿ ಇಷ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸಲ್ಲಿ ರೋಸ್ಟ್ ಆದ ನಂತರ ಈಗ ಚಿಕನ್ ಹಾಕ್ತಾ ಇದ್ದೀನಿ ನಾನು. ಈಗ ಅರ್ಧ ಕೆಜಿ ಬಾಸ್ಮತಿ ರೈಸ್ಗೆ ಅರ್ಧ ಕೆಜಿ ಆಗಷ್ಟು ಚಿಕನ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದೇ ಮೆತ್ತದಲ್ಲಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಈಗ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಪುದೀನ, ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರುಬ್ಬಕ್ಕೆ ಹಾಕಿದ್ದೀನಿ, ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಇವಾಗ ನೆಂದಿರುವ ಬಾಸ್ಮತಿ ರೈಸು ಹಾಕ್ತಾ ಇದ್ದೀನಿ. ಬಾಸ್ಮತಿ ರೈಸ್ ಹಾಕಿದ ನಂತರ ಒಂದು ಗ್ಲಾಸ್ ಆಗಷ್ಟು ನೀರು ಹಾಕಿ ಒಂದು ಗಂಟೆ ಆಗಷ್ಟು ಪ್ಲೇಟ್ ಮುಚ್ಚಿ ಬಿಡಬೇಕು. ಪ್ಲೇಟ್ ಮುಚ್ಚಿಬಿಟ್ಟ ನಂತರ ಈಗ ರುಚಿಕರವಾದ ದಮ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ದಮ್ ಬಿರಿಯಾನಿ. ಬಾಸ್ಮತಿ ರೈಸಲ್ಲಿ ಮಾಡಿರೋದು ನಾನು ಬಿರಿಯಾನಿದು. ಮತ್ತು ಅದ್ರ ಜೊತೆಗೆ ಇವಾಗ 2 ಸ್ಪೂನ್ ಆಗಷ್ಟು ತುಪ್ಪ ಹಾಕಿ ಚೆನ್ನಾಗಿ ತಿರುಕೊಂಡು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಈಗ ನಾನು. ತುಂಬ ಚೆನ್ನಾಗಿ ಬಂದಿದೆ. ಹೋಟ್ಲಲ್ಲಿ ಕೂಡ ಈ ಥರ ಇರುತ್ತೆ ಇಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಹೋಟ್ಲಿಗೆಲ್ಲ ಹೋಗಿ ತಿನ್ನಲ್ಲ. ನಾವು ಏನನ್ನ ತಿನ್ಬೇಕಂದ್ರೆ ಅಷ್ಟೇ ನಾನ್ ವೆಜ್ ಊಟ ಮನೆಯಲ್ಲೇ ಎಷ್ಟು ಸಿಂಪಲಾಗೆ ಮಾಡ್ಕೊಂಡು ತಿಂತೀರಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದಿರುತ್ತೆ. ಆದರೆ ಈ ಥರ ಮಾಡಿ ಮಕ್ಕಳಿಗೆ ಮನೆಯಲ್ಲೇ ಕೊಡ್ಬೇಕು ಫ್ರೆಂಡ್ಸ್. ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಗಿದೆಯೋ ನಾನು ಮಾಡಿರೋ ಬಿರಿಯಾನಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಆಗಿ ಪ್ಲೀಸ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ನಾನು ಎಲ್ಲ ಥರ ಅಡುಗೆಗಳದ್ದು ಮಾಡಿದ್ರೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈಗ ನಾನು ಬಿರಿಯಾನಿ ಒಂದೇ ಮಾಡಿಲ್ಲ, ಒಂದು ಅರ್ಧ ಕೆಜಿ ಆಗಷ್ಟು ಚಿಕನ್ ಫ್ರೈ ಮತ್ತು ಒಂದು ಸ್ವಲ್ಪ ಕಬಾಬು ಕೂಡ ಮಾಡಿದ್ದೀನಿ. ಯಾಕಂದರೆ ಒಂದೇ ತಿನ್ನೋದ್ರಿಂದ ಅಷ್ಟೊಂದು ರುಚಿ ಅನಿಸಲ್ಲ. ಅದಕ್ಕೆ ಚಿಕನ್ ಫ್ರೈ, ಚಿಕನ್ ಫ್ರೈ ಅಲ್ಲ, ಚಿಕನ್ ಗ್ರೇವಿ ಅನ್ಬೋದು. ಯಾವುದಾದ್ರೂ ಪರವಾಗಿಲ್ಲ, ಏನಾದರೂ ಅನ್ಬೋದು. ಚಿಕನ್ ಗ್ರೇವಿ ಆದರೂ ಅನ್ಬೋದು, ಫ್ರೈ ಆದ್ರೂ ಅನ್ಬೋದು. ಮತ್ತು ಕಬಾಬ್ ಈಗ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ ಕಾಣಿಸುತ್ತೆ. ಹೋಟ್ಲಲ್ಲಿ ಹೋದ್ರೆ ಎಷ್ಟು ತಿಂದರೂ ತಿಂದಂಗೆ ಅನ್ಸಲ್ಲ. ಟೇಸ್ಟು ನಮ್ಗೇನು ಅಷ್ಟೊಂದು ಅನಿಸಿಲ್ಲ. ಯಾವತ್ತು ಒಂದ್ಸರಿ ತಿಂದಿದ್ದಷ್ಟೇ, ನಾನು ಜಾಸ್ತಿ ಹೋಗಿ ನಾವು ಯಾವತ್ತು ತಿನ್ನಲ್ಲ ಹೋಟ್ಲಲ್ಲೆಲ್ಲ. ಈಗ ಮನೆಯಲ್ಲೇ ಮಾಡೋದ್ರಿಂದ ಎಲ್ಲರೂ ಮನ್ಸಾರ ತಿನ್ಬೋದು. ಟೇಸ್ಟು